ಹಾ, ಈಗ ತಾನೇ ಕಾಲ್ ಮಾಡಿದ್ರು. ಅವ್ರಿಗೋಸ್ಕರನೇ ವೇಟ್ ಮಾಡ್ತಾ ಇದ್ದೀನಿ. ಓಕೆ. ಹಾ ಮಾಮ್, ಆಗ್ಲೇ ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ತುಂಬಾ ಖುಷಿಯಾಗಿ ಮಾತಾಡ್ತಾ ಇದ್ದೆ. ಈಗ್ಲೂ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ತುಂಬಾ ಖುಷಿಯಾಗಿ ಮಾತಾಡಿದೆ. ಅದೇನು ಅಂತ ಹೇಳು ಮಾಮ್. ಸ್ವಲ್ಪ ಹೊತ್ತು ವೇಟ್ ಮಾಡಿ, ಆ ಖುಷಿ ಏನನ್ನೋದು ನಿಮ್ಗೂ ಗೊತ್ತಾಗುತ್ತೆ. ಅಂದ್ರೆ ಯಾರೋ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಬರ್ತಿದ್ದಾರೆ ಅನ್ಸುತ್ತೆ. ಯಾರತ್ತೆ ಅದು? ನಿಮಗ್ ಯಾಕದೆಲ್ಲ? ಒಳಗಡೆ ಏನಾದ್ರೂ ಕೆಲಸ ಇದ್ರೆ ಹೋಗಿ ನೋಡಿ. ಹಾಗಲ್ಲ ಅತ್ತೆ, ಮನೆಗೆ ಯಾರೋ ಬರ್ತಿದ್ದಾರೆ ಅಂದ್ಮೇಲೆ ಕೆಲಸ ಹೇಗ್ ಮಾಡಕ್ಕಾಗುತ್ತೆ? ಅದರಲ್ಲೂ ಬರೋ ವ್ಯಕ್ತಿ ತುಂಬಾ ಇಂಪಾರ್ಟೆಂಟ್ ಇದ್ರೆ ನಾನು ಹೋಗಿ ಸ್ವಲ್ಪ ರೆಡಿ ಆಗಿ ಬರ್ತೀನಿ. ಯಾಕಂದ್ರೆ ಬಂದೋರ್ ಮುಂದೆ ರಾಜೇಶ್ವರಿ ಅಳಿಯ ಹೇಗೆ ಅಂತ ತೋರಿಸ್ಕೋಬೇಕಲ್ವಾ? ಹಾಗಾದ್ರೆ ಬನ್ನಿ ಬಾವಾ, ನಂದೇ ಮೇಕಪ್ ಕಿಟ್ ಇದೆಯಲ್ಲ ಅದನ್ನೇ ಕೊಡ್ತೀನಿ. ಮೇಕಪ್ ಮಾಡ್ಕೊ ಬಂದ್ ಕೂತ್ಕೊಳ್ಳಿ. ಬಂದವರು ನಿಮ್ನೆ ನೋಡ್ಕೊಂಡು ಕೂತ್ಕೊಳ್ತಾರೆ. ಬೇಡಪ್ಪ ಬೇಡ, ನಾವೇನಿದ್ರು ನ್ಯಾಚುರಲ್ ಬ್ಯೂಟಿ. ನಿನ್ ತರ ಮೇಕಪ್ ಹಾಕೊಂಡು ಕೂತ್ಕೊಂಡ್ರೆ ಜೂ ಅಲ್ಲಿರೋ ಗೋರಿಲ್ಲ ಇಲ್ಲಿಗೆ ಯಾಕೆ ಬಂದಿದೆ ಅಂತ ಅನ್ಕೋತಾರ ಅಷ್ಟೇ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಮಾಮ್, ಬರ್ತಾ ಇರೋದು ಯಾರು ಅಂತ ಗೊತ್ತಾದ್ರೆ ಅವ್ರಿಗೋಸ್ಕರ ಏನಾದ್ರೂ ಸ್ಪೆಷಲ್ ಆಗಿ ಅಡುಗೆ ಮಾಡಿಸ್ತೀನಿ. ಹೇಳು ಮಾಮ್, ಯಾರು ಬರ್ತಾ ಇರೋದು? ಗೋವಿಂದ, ಅಮ್ಮರ ಬಂದೆ. ಆ ಫೋಟೋನ ಇಲ್ಲಿಂದ ತೆಗೆದು ಬೇರೆ ಕಡೆ ಹಾಕು. ಏನ್ ಮುಖ ನೋಡ್ತಾ ಇದೀಯಾ? ನಾನು ಹೇಳಿದ್ ಕೇಳಿಸ್ಲಿಲ್ವಾ? ಅಮ್ಮರ ಫೋಟೋ ತೆಗೆದ್ರೆ ಚಿಕ್ಕ ಯಜಮಾನ್ರು ಕೋಪ ಮಾಡ್ಕೋತಾರೇನೋ. ಅವನು ಚಿಕ್ಕ ಯಜಮಾನ, ನಾನು ಈ ಮನೆ ಯಜಮಾನಿ. ನಾನ್ ಹೇಳ್ತಾ ಇದ್ದೀನಿ, ಆ ಫೋಟೋ ಇಲ್ಲಿಂದ ತೆಗಿ. ಅಮ್ಮರೇ ತೆಗಿ. ಮಾಮ್, ನೀನ್ ಏನ್ ಮಾಡ್ತಿದ್ಯಾ ಅಂತ ಗೊತ್ತಾಗ್ತಿದ್ಯಾ? ಈ ಫೋಟೋನ ತೆಗ್ದು ಹಾಕ್ಸಿ ಬೀದಿ ಲೋಗ ಮಾರಿನ ಮೈ ಮೇಲೆ ಇಟ್ಕೋತಾ ಇದ್ಯಾ? ಈ ಫೋಟೋ ವಿಷಯಕ್ಕೆ ನಿನಗೂ ತಾರಕಗೂ ಎಷ್ಟು ಗಲಾಟೆ ಆಗಿದೆ ಅಂತ ಗೊತ್ತು ತಾನೆ? ಈಗ ಅವ್ನ್ ಬಂದು ಫೋಟೋ ಇಲ್ಲ ಅನ್ನೋದನ್ನ ನೋಡಿದ್ರೆ ದೊಡ್ಡ ಗಲಾಟೆ ಮಾಡ್ತಾನೆ. ಅವನ್ ಗಲಾಟೆ ಆದ್ರೂ ಮಾಡ್ಲಿ, ಅವಮಾನ ಆದ್ರೂ ಮಾಡ್ಲಿ, ಅದನ್ನ ಫೇಸ್ ಮಾಡೋದಕ್ಕೆ ನಾನಿದ್ದೀನಿ. ಈಗ ನಾನು ಏನ್ ಮಾಡ್ಬೇಕೋ ಅದನ್ನ ಮಾಡಿದ್ದೀನಿ. ಅತ್ತೆ, ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೊಳ್ಳೋದು ತಪ್ಪು ಅತ್ತೆ. ತಾರಕ್ ಬಂದು ನೋಡೋ ಮೊದಲು ಆ ಫೋಟೋ ಎಲ್ಲಿತ್ತು ಮತ್ತೆ ಅಲ್ಲೇ ವಾಪಸ್ ಹಾಕ್ಸಿ ಅತ್ತೆ. ಈ ರೀತಿ ಹೇಳೋದಕ್ಕೆ ನಿಮಗ್ ನಾಚಿಕೆ ಆಗಲ್ವಾ? ಸುಮ್ನೆ ರಾಜೇಶ್ವರಿ ಅಳಿಯ ಅಂತ ಹೇಳ್ಕೊಳ್ಳೋದಲ್ಲ. ನನ್ನಲ್ಲಿರೋ ಗತ್ತು ನಿಮ್ಮಲ್ಲಿರ್ಬೇಕು. ಇಷ್ಟೊಂದು ಹೆದರ್ಕೊಳ್ಳೋದಾದ್ರೆ ಎಲ್ಲಾದ್ರೂ ಹೋಗಿ, ನಾನು ಅವನ್ನ ನೋಡ್ಕೊಳ್ತೇನೆ. ಮಾಮ್, ಅಲ್ಲ ಸಂಭು, ನಿಮ್ಮಮ್ಮನ್ಗೆ ಏನಾಗಿದೆ? ಯಾಕೆ ಹೀಗೆ ಆಡ್ತಿದ್ದಾರೆ? ನನಗೂ ಗೊತ್ತಾಗ್ತಿಲ್ಲ ರೀ. ಆದ್ರೆ ಮಾಮ್ ನಡ್ಕೋತಿರೋದನ್ನ ನೋಡ್ತಾ ಇದ್ರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ದೊಡ್ಡ ಡ್ರಾಮಾ ನಡೆಯುತ್ತೆ ಅಂತ ಅನಿಸ್ತಾ ಇದೆ. ಅನ್ಸೋದೇನೆ ಹಾಗೆ ಆಗುತ್ತೆ. ಅಮ್ಮನೇ ಫೋಟೋ ತೆಗೆದು ಯುದ್ಧಕ್ಕೆ ಆಹ್ವಾನ ಕೊಟ್ಟಿರುವಾಗ ಅಮ್ಮ ಮಗನ್ ಮಧ್ಯೆ ದೊಡ್ಡ ಯುದ್ಧ ಹಾಗೆ ಆಗುತ್ತೆ ಅಂತ ಅನ್ನಿಸ್ತಿದೆ.